ಮೋಸ್ತುಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಮ್ಮ ಜೊತೆಗೆ ಇರುವುದು ಶ್ರೀಯುತ ಕಿಕ್ಕೇರಿ ಶ್ರೀಕಂಠಯ್ಯ ಚಂದ್ರಶೇಖರ್ ಸರ್. ಕಿಕ್ಕೇರಿ ಶ್ರೀಕಂಠಯ್ಯ ಚಂದ್ರಶೇಖರ್ ಸರ್ ಅವರು ಕಿಕ್ಕೇರಿಯಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದರು. ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಯನ್ನು ಕಿಕ್ಕೇರಿಯಲ್ಲೇ ಓದಿದ್ದರು. ಮಳವಳ್ಳಿಯಲ್ಲಿ PUC ಮತ್ತು ಮಂಡ್ಯದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿದ್ದರು. ಶಾಲಾ ದಿನಗಳಲ್ಲಿ ಪತ್ರಿಕೆ ವಿತರಕರಾಗಿ ದೈನಂದಿನ ವೆಚ್ಚಕ್ಕಾಗಿ ಇತರ ಮನೆಗಳಲ್ಲಿ ನೀರು ತರುತ್ತಿದ್ದರು. PUCಯಲ್ಲಿ ಸೆಕೆಂಡ್ ಹ್ಯಾಂಡ್ ಸೈಕಲ್ ಅನ್ನು ಖರೀದಿಸಿದ ಇವರು ಅಧ್ಯಯನದ ಅವಧಿಯಲ್ಲಿ ಒಂದೇ ಒಂದು ವರ್ಷವೂ ವ್ಯರ್ಥ ಮಾಡಿರಲಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಟೈಪ್ ರೈಟಿಂಗ್ ಎರಡನ್ನೂ ಪೂರ್ಣಗೊಳಿಸಿರುವ ಇವರು ಶಾಲಾ ದಿನಗಳಲ್ಲಿ ಪ್ರಥಮ ಮಾಧ್ಯಮ ಮತ್ತು ರಾಷ್ಟ್ರಭಾಷಾದಂತಹ ಮೈಸೂರು ELS ಹಿಂದಿ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಕಾಲೇಜಿನ ನಂತರ 1979ರಲ್ಲಿ ಮೈಸೂರು ಸಿಮೆಂಟ್ ಲಿಮಿಟೆಡ್ನಲ್ಲಿ ತರಬೇತಿದಾರರಾಗಿ ಆಯ್ಕೆಯಾಗಿದ್ದರು. ಮಹಾರಾಷ್ಟ್ರ ರಾಜ್ಯದಲ್ಲಿ ಲಾಸೈನ್ ಮತ್ತು ಟ್ರೋಬೋ ಲಿಮಿಟೆಡ್ನಲ್ಲಿ, ಮಧ್ಯಪ್ರದೇಶದಲ್ಲಿ JP ರೇವಾ ಸಿಮೆಂಟ್ನಲ್ಲಿ, ಗುಜರಾತ್ನಲ್ಲಿ ಸಿದ್ದೆ ಸಿಮೆಂಟ್ನಲ್ಲಿ, ಮಹಾರಾಷ್ಟ್ರ ರಾಜ್ಯದ ಮಾಣಿಗಢ್ ಸಿಮೆಂಟ್ನಲ್ಲಿ ಮತ್ತು ಗುಜರಾತ್ನ ರಾಜಸ್ಥಾನ್ ರಾಜ್ಯದ ಅಂಬುಜಾ ಸಿಮೆಂಟ್ ಲಿಮಿಟೆಡ್ ಕೆಲಸ ಮಾಡಿದ್ದಾರೆ. ಭಾರತದಲ್ಲಿ 28 ವರ್ಷಗಳ ಕಾಲ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ದುಬೈ ಮತ್ತು ಆಫ್ರಿಕಾ ಖಂಡದ ಕೀನ್ಯಾದಲ್ಲಿ 15 ವರ್ಷಗಳ ಕಾಲ ಹೆಚ್ಚು ಮೊಂಬಾಸಾ ಸಿಮೆಂಟ್ನಲ್ಲಿ ಪ್ಲಾಂಟ್ ಹೆಡ್ ಆಗಿ 3 ವರ್ಷಗಳ ಕಾಲ ಟ್ರೈನಿಂಗ್ ನಿರ್ದೇಶಕರ ಮಟ್ಟದಿಂದ ಬೆಳವಣಿಗೆಯನ್ನು ಹೊಂದಿದ ಇವರು 46 ವರ್ಷಗಳ ಕಾಲ ಕೆಲಸ ಮಾಡಿದರು. 2006ರಲ್ಲಿ ವಾರ್ಷಿಕ 72 ಕೋಟಿ ರು ಇಂಧನ ಉಳಿತಾಯಕ್ಕಾಗಿ ಭಾರತದ ಪ್ರಧಾನಮಂತ್ರಿಗಳಿಂದ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದರು. 2014ರಲ್ಲಿ ದೊಡ್ಡ ಕೈಗಾರಿಕೆ ವಿದ್ಯುತ್ ಉಳಿತಾಯ ಮತ್ತು ಅತ್ಯುತ್ತಮ ಪರಿಸರ ಕಾರ್ಖಾನೆ ಕೀನ್ಯಾದಲ್ಲಿ ಅಧ್ಯಕ್ಷ ಪ್ರಶಸ್ತಿಯನ್ನು ಹೊಂದಿದ್ದರು. 12 ವರ್ಷದ ಅವಧಿಯಲ್ಲಿ ಮೊಂಬಾಸಾ ಸಿಮೆಂಟ್ನಲ್ಲಿ ಕಾರ್ಯವನ್ನು ನಿರತಗೊಳಿಸಿದ್ದರು. 20 ಲಕ್ಷ ಮರಗಳನ್ನು ನೆಡುವ ಉಪಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇಂತಹ ಗೌರವಾನ್ವಿತರು ನಮ್ಮ ಜೊತೆ ಇರುವುದು ನಮ್ಮೆಲ್ಲರಿಗೂ ಪುಣ್ಯವೇ ಸರಿ ಎಂದು ಭಾವಿಸುತ್ತಾ ನನ್ನ ಪರಿಚಯ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿರತಕ್ಕಂಥ ಮತ್ತು ವೇದಿಕೆ ಮೇಲೆ ಕೂತರೆ ಎಲ್ಲರಿಗೂ ಅನಂತ ನಮನಗಳು. ಸಿರಿಗನ್ನಡಂ ಎಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ. ಹಾಗೆ ನೀವು ಈ ಕನ್ನಡ ರಾಜ್ಯೋತ್ಸವದ ಮತ್ತು ಮಕ್ಕಳ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ತುಂಬ ಸಂತೋಷ ಅನ್ನಿಸ್ತದೆ. ಆದರೆ ನಾನು ಒಬ್ಬ ಕಾರ್ಮಿಕ, ಆ ರೀತಿ ನನಗೆ ಈ ರೀತಿ ಒಂದು ಪರಿಸರ ಸಿಕ್ಕಿದ್ದು ತುಂಬ ಹೆಮ್ಮೆ ಅನಿಸಿದೆ. ನೋ ಡೌಟ್ ನಾನು ಬಡ ಕುಟುಂಬದಲ್ಲಿ ಬಂದೆ. ಅವರು ಹೇಳಿದಾಗೆ ಪೇಪರ್ ಕೊಡ್ತಾಯಿದ್ದೀನಿ. ನಾನು 6ನೇ ಕ್ಲಾಸ್ನಲ್ಲಿ ಪೇಪರ್ ಕೊಟ್ಟು ನಂತರ ಮನೆಗಳಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ನೀರು ತಂದು ಹಾಕೊಟ್ಟು ನಾವು ಬೆಳೆದೆ. ಅನಂತರ ನಾನು ಡಿಗ್ರಿ ಮಾಡಿದ ತಕ್ಷಣ ಮೈಸೂರು ಸಿಮೆಂಟಲ್ಲಿ ಸೇರಿಕೊಂಡೆ. ಟ್ರೈನಿಂಗ್ ಸೇರಿಕೊಂಡೆ. ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋದೆ. ಬೇರೆ ಬೇರೆ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿಯ ಒಂದು ಹೊಸ ಫ್ಯಾಕ್ಟ್ರಿಯ ಅನುಗುಣವಾಗಿ ನಾನು ತೊಡಗಿಸಿಕೊಂಡು ಟ್ರೈನಿಂಗ್ ಆಯಿತು. ಸೀನಿಯರ್ ಮ್ಯಾನೇಜರ್, ಸೀನಿಯರ್ ಜನರಲ್ ಮ್ಯಾನೇಜರ್ ಬಂದೆ ಇಂಡಿಯಾದಲ್ಲಿ. ಲಾಸ್ಟಲ್ಲಿ ನನ್ನ ಕೊನೆಯ 10 ವರ್ಷಗಳಲ್ಲಿ ನಾನು ಗುಜರಾತ್ ಅಂಬುಜಾ ಸಿಮೆಂಟ್, ನೀವು ನೋಡ್ತಾರೆ ಗುಜರಾತ್ ಅಂಬುಜಾ ಅಡ್ವರ್ಟೈಸ್ಮೆಂಟು, ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದೆ ರಾಜಸ್ಥಾನದಲ್ಲಿ. ಅಲ್ಲಿಂದ ನಾನು ಬಿಟ್ಟು ಇದಕ್ಕೆ ದುಬೈನಲ್ಲಿ ಹೋಗಿದ್ದೆ. ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಹೋಗಿ ನಾನು ಮೊಂಬಾಸಾ ಸಿಮೆಂಟ್ ಅಂತ ಮೊಂಬಾಸಾ ಪಟ್ಟಣದಲ್ಲಿ, ಅದು ಆಫ್ರಿಕಾದ ಈಸ್ಟರ್ನ್ ಸ್ಟೇಟ್ಸ್ ಕಂಟ್ರೀಸು, ಆ ಏರಿಯಾದಲ್ಲಿ ನಾನು ಕೆಲಸ ಮಾಡಿದೆ 15 ವರ್ಷ. ನಾನು ಶುರು ಮಾಡಿದ್ದು ನಾನು ಟ್ರೈನಿಂದ, ನಾನು ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲ. ಎಷ್ಟು ಗ್ರೋತ್ ಆಗೋದಕ್ಕೆ ಒಂದೇ ಒಂದು ಕಾರಣ, ನನ್ನಲ್ಲಿ ನನ್ನ ಸ್ವಂತ ಇದನ್ನಲ್ಲ, ನಾನು ಯಾವುದೋ ಭಾಷಣಕಾರನಲ್ಲ, ಅದು ನನ್ನ ಸ್ವಂತ ಅನುಭವಗಳೇ ನಾನು ಹೇಳ್ತಾ ಇದ್ದೀನಿ. ಇದಕ್ಕೇನೆಂದರೆ
ಕನ್ನಡದಲ್ಲಿ ನಾವು ಭಗವದ್ಗೀತೆ ಓದ್ತೀವಿ, ಅದರಲ್ಲಿ ಬರೋ 5 ಅಧ್ಯಾಯಗಳನ್ನ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅದು ಯಾವುದು ಅಂದರೆ, ಫಸ್ಟ್ ಆಫ್ ಆಲ್ ಕನ್ನಡದ ಭಗವದ್ಗೀತೆಯ ಒಂದು ಅಂಕಣವನ್ನು ಪಠ್ಯಗಳಲ್ಲಿ ಈ ಒಂದು ಬ್ರಹ್ಮಾನಂದ ಸ್ವಾಮಿಗಳು ಅವರು ಹೇಳಿದ್ದಾರೆ. ಅವ್ರ ಪ್ರಕಾರ ಕೆಲವೊಂದು ಗುಣಗಳನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ನಾನು ತೊಗೊಂಡಿದ್ದು ವಾಚ್. ಅದು ವಾಚ್ ಅಂದರೆ WATCH. ಅದು ಭಗವದ್ಗೀತೆಯ 5 ಅಧ್ಯಾಯಗಳು ಅದರಲ್ಲಿದೆ. ಫಸ್ಟ್ ವಾಚ್, W ವಾಚ್ ಯುವರ್ ವರ್ಡ್ಸ್. ನಾವೇನೇ ಮಾತಾಡಬೇಕಾದ್ರೂ ಮುಂಚಿತವಾಗಿ ಯೋಚನೆ ಮಾಡಬೇಕು. ನಾಲಿಗೆಯೇ ನಾಲಿಗೆ ಹೆಲ್ತ್ ಆ್ಯಸ್ ವೆಲ್ ಆಸ್ ನಮ್ಮ ಪರಿಚಯ, ನಮ್ಮ ಸಂಸ್ಕೃತಿಯನ್ನು ಕೊಡುತ್ತೆ ನಾಲಿಗೆ. ಅದನ್ನೇ ವಾಚ್ ಯುವರ್ ವರ್ಡ್ಸ್. ಎರಡನೇದು ವಾಚ್ ಯುವರ್ ಆ್ಯಕ್ಷನ್. ಕರ್ಮಣ್ಯೇನ ವಾಧಿಕಾರಕ್ಕೆ ಮಾ ಫಲೇಷು ಕದಾಚನ. ನಾವು ಕರ್ಮ ಮಾಡಬೇಕು, ಅದೇ ರಿಸಲ್ಟನ್ನು ಏನು ಎಕ್ಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ನಾನು ಸ್ಕೂಲ್ನಿಂದ ಹಿಡಿದು ಕೊನೆಯ ರಿಟೈರ್ ಆಗೋ ದಿವಸ ತನಕ ಅದೇ ಹೊಂದಿಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಎಲ್ಲೇ ಹೋಗಲಿ ಇಂಡಿಯಾದಲ್ಲಿ 28 ವರ್ಷಗಳ ಕೆಲಸವನ್ನು ಮಾಡಿದೆ, ಹಾಗೂ ಅಲ್ಲಿ ಹೊರಗಡೆ 18 ವರ್ಷಗಳ ಕೆಲಸ ಮಾಡಿದೆ. ಇವತ್ತು ಕೂಡ ಹಿಂದೆ ತೆಗೆದು ನೋಡಿಲ್ಲ. ಇವತ್ತು ಕೂಡ ಜನಗಳು ಯಾವುದೇ ಒಂದು ಸಜೆಷನ್ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತಾಯಿದ್ದೀನಿ. ಇನ್ನೊಂದು ಏನು ಅಂತಂದರೆ, ಸೆಕೆಂಡು ಅಲ್ಲಿಂದ ಬಂದರೆ ವಾಚ್ ಯುವರ್ ಪಾಸಿಟಿವ್ ಥಾಟ್ಸ್. ಯಾವುದೇ ನಾವು ವಿಷಯ ಮಾಡಿದ್ರೆ ಪಾಸಿಟಿವ್ ಯೋಚನೆ ಮಾಡಬೇಕು. ನಾವು ಯಾವುದೇ ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ. ಅದು ನಮ್ಮ ಲೈಫನ್ನು ಅದೇ ಥರ ತೆಗೆದುಕೊಂಡು ಹೋಗುತ್ತೆ. ಇದು ನಾನು ಕಲ್ತ್ಕೊಂಡಿರೋದು TIದಿಂದ. ನೆಕ್ಸ್ಟ್ ವಾಚ್ ಯುವರ್ ಕ್ಯಾರೆಕ್ಟರ್. ನಾನು ಹೇಳ್ತಾರಲ್ಲ, ಕಚ್ಚೆ ಪತ್ರದಿಂದ ಏನು ಸಾಧನೆ ಮಾಡ್ತಾರೆ, ಅದಕ್ಕೋಸ್ಕರ ಕ್ಯಾರೆಕ್ಟರ್ ಮುಖ್ಯ. ನಮ್ಮ ಕ್ಯಾರೆಕ್ಟರ್ನ ಒಳ್ಳೆತನ ಇಟ್ಕೊಂಡು ಇದ್ದರೆ ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ಬೋದು. ನೆಕ್ಸ್ಟು ವಾಚ್ ಯುವರ್ ಹಾನೆಸ್ಟಿಯಿಂದ ನೀವು ಕೇವಲ 8 ಗಂಟೆಯಿಂದ ಕೆಲಸ ಮಾಡಬಹುದು. ಹಾನೆಸ್ಟಿ ಅನ್ನೋದು ಎಷ್ಟು ಮುಖ್ಯ ಅಂದರೆ, ನೀವು ಟೀಚರ್ ಆಗಿ, ಪ್ರೊಫೆಸರ್ ಆಗಿರಿ, ಡಾಕ್ಟರ್ ಆಗಿರಿ, ಟೆಕ್ನಾಲಜಿಸ್ಟ್ ಆಗಿರಿ, ಚಾರ್ಟರ್ಡ್ ಅಕೌಂಟ್, ಹಾರ್ಡಾಗಿ ವರ್ಕ್ ಮಾಡಬೇಕು. ಹಾರ್ಡೆಸ್ಟು ಆ ಒಂದು ಹಾನೆಸ್ಟಿ ಕೆಲಸ ಮಾಡ್ಕೊಂಡ್ರೆ ನೀವು ಮೇಲ್ಗಡೆ ಕೆಲಸ ಮಾಡುತ್ತೆ. ಇದು ನನ್ನ ಲೈಫಿನ ರಿಯಲ್ ಫ್ಯಾಕ್ಟ್. ಇನ್ನೊಂದು, ನನ್ನ ಲೈಫನ್ನು ಯಾವ ಥರ ಮಾಡ್ಕೊಂಡಿದ್ದೇನೆ, 24 ಗಂಟೆ ಎಲ್ರಿಗೂ ಸಿಗುತ್ತೆ. ನಮಗೆಲ್ಲರಿಗೂ ಸಿಗೋದು 24 ಗಂಟೆ. ಅದನ್ನು 8+8+8 ಥರ ಮಾಡ್ಕೊಂಡೆ. 8 ಗಂಟೆ ಒಳ್ಳೆ ಹಾರ್ಡ್ ವರ್ಕ್ ಕೆಲಸ ಮಾಡಬೇಕು. ನಾನು ಸ್ಟೂಡೆಂಟಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಇನ್ನು 8 ಅವರ್ಸು ಸೌಂಡ್ ಸ್ಲೀಪ್ ಮಾಡಿ. ಇನ್ನು 8 ಅವರ್ಸ್ ಇದೆಯಲ್ಲ, ಅದು ಭಾಳ ಮುಖ್ಯ ಇದೆ. ಆ 8 ಅವರ್ಸನ್ನು ಹೇಗೆ ನಾನು ಸ್ವತಃ ಮಾಡ್ಕೊತಾ ಇದ್ದೀನಿ. 8ಅಲ್ಲಿ 3 ಡಿವೈಡ್ ಮಾಡಿದ್ದೆ. ಅದರಲ್ಲಿ 3 ಅವರ್ಸು ಎಸ್ ಅಂದರೆ ಎಸ್ ಫಾರ್ ಅವರ್ ಸೋಲ್, ಆತ್ಮಕ್ಕೆ ಏನು ಬೇಕಾದ ಮಾಡಿ. ಎಸ್ ಸರ್ವಿಸ್, ನಾವು ಇದನ್ನು ಸರ್ವಿಸ್ ಮಾಡಬೇಕು, ಸೇವೆ ಏನು ಮಾಡಬೇಕು ಅದನ್ನೇ ಮಾಡ್ತೀವಿ. ಅದೇ ರೀತಿ ಇನ್ನು ಬಂದರೆ ಅದನ್ನು 3 ಗಂಟೆಯನ್ನು ಹೆಚ್ಚದನ್ನು ಮಾಡಿಕೊಂಡೆ. ಅಂದರೆ ಯಾವುದಾದ್ರು ಒಂದು ಹಾಬಿ, ಹೆಲ್ತ್, ಹಾನೆಸ್ಟಿ, ಇದು 3. ನೆಕ್ಸ್ಟ್ ಇನ್ನು 3 ಇಟ್ಟುಕೊಂಡು ಫೇತ್ ಇಟ್ಕೋಬೇಕು. ಮತ್ತು ನಾವು ಯಾವುದೇ ಒಂದು ಇದನ್ನು ಮಾಡೋದು ಫೇತ್ ಇರಬೇಕು, ಫ್ಯಾಮಿಲಿ ಇಟ್ಕೋಬೇಕು. ನಾನು 46 ವರ್ಷಗಳಲ್ಲಿ ನನ್ನ ಜೊತೆ ಸಾಥ್ ಕೊಟ್ಟವ್ರೆ ಕುಸುಮ. ಇವರು ಎಷ್ಟೇ ನಾನು 18 ಗಂಟೆ ಕೆಲಸ ಮಾಡೋದು, ನೀವು ಬಂದು ಊಟ ಮಾಡ್ಕೊಂಡು ಹೋಗಿ, ಬಂದು ಇದು ಮಾಡ್ಕೊಂಡು ಅಷ್ಟೇ, ಯಾವುದಕ್ಕೂ ಟ್ರೈ ಮಾಡಲ್ಲ. ಅದಕ್ಕೆ ನನಗೆ ಅವ್ರು ಸಾಥ್ ಕೊಟ್ಟೆ. ಅದರಿಂದ ನಾನು ಆದಷ್ಟು ನನಗೆ ತುಂಬ ಎನ್ಕರೇಜ್ ಸಿಕ್ತು. ಇದು ಒಂದು ಎಲ್ಲರೂ ಹೇಳ್ತಾರಲ್ಲ, ಯಾವ ಪುರುಷನ ಹಿಂದೆ ಲೇಡಿ ತಾನೆ ರಿಯಲ್ ಲೇಡಿ ಅವರು. ಆಮೇಲೆ ನಾನು ಮಕ್ಕಳಿಗೆ ಎಲ್ಲ ಹೇಳಿದ್ದು ಏನಂತಂದರೆ, ಅಫ್ಕೋರ್ಸ್ ನೀವು ಕನ್ನಡ ರಾಜ್ಯೋತ್ಸವ ಅದೆಲ್ಲ ಮಾಡ್ತಾಯಿದ್ದೀರಿ. ಕನ್ನಡದಲ್ಲಿ ನೀವು ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ನೀವು ಪ್ರವಾಸ ಹೋಗ್ತೀರಿ. ಕರ್ನಾಟಕದಲ್ಲಿ ಕೇವಲ ಹೇಳ್ತಾರೆ ಹಂಪಿ, ಬೇಲೂರು, ಧಾರವಾಡ ಅಥವಾ ನೀವು ಶ್ರೀರಂಗಪಟ್ಟಣ, ಈ ಥರ ಕೆಲವೊಂದೇ ಮಾತಾಡ್ತೀವಿ. ಆದರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕರ್ನಾಟಕದ 29 ಯಾವುದರ ಇದೆ ಸ್ಟೇಟ್ ಇದಿದೆ, ಡಿಸ್ಟಿಕ್ ಇದೆ, ಪ್ರತಿಯೊಂದು ಡಿಸ್ಟಿಕಲ್ಲಿ ಯಾವ್ಯಾವ ಏನೇನಿದೆ ಅದನ್ನು ಗುರುತಿಸ್ಕೊಳ್ಳಿ, ಅಲ್ಲಿಯ ಪ್ರವಾಸ ಮಾಡಿ. ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ನಮ್ಮ ಪರಿಸರ ಏನಿದೆ ಅಂತ. ನಾವೇನಂದರೆ
ಇಲ್ಲಿಗೆ ಬೇಕಾದ ಬೇಲೂರು, ಹಳೇಬೀಡು, ಧರ್ಮಸ್ಥಳ, ಗೋಕರ್ಣ ಮತ್ತು ಇಷ್ಟೇ ನೋಡ್ಕೊಂಡ್ಬಂದಿದ್ವಿ. ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಪರಿಸರದಲ್ಲಿ ತುಂಬ ಜಾಸ್ತಿ ಇದೆ. ಅದನ್ನು ಇದೊಂದು. ಮತ್ತು ಎರಡನೇದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮಕ್ಕಳು ಮನೇಲಿದ್ದಾಗ ಅಥವಾ ಮೊಮ್ಮಕ್ಕಳು ಮನೇಲಿದ್ದಾಗ ನಾನು ರಿಕ್ವೆಸ್ಟ್ ಮಾಡಿ ಯಾರು ಟಿ ವಿ ಹಾಕ್ಬಾರ್ದು. ಟಿ ವಿ ಏನಾಗುತ್ತೆ ಅಂದರೆ ನಾವು ಮಕ್ಕಳ ಕಡೆಗೆ ಅಥವಾ ಮೊಮ್ಮಕ್ಕಳ ಕಡೆಗೆ ಗಮನ ಕೊಡೋದಿಲ್ಲ. ನಾವು ಟಿ ವಿ ನೋಡ್ಕೊಂಡು ಏನು ಮಾಡ್ತಿರ್ತೀವಿ, ಅವರು ಟಿ ವಿ ಅಡಿಕ್ಟ್ ಆಗ್ತಾರೆ. ಹೇಳ್ತಾರಲ್ಲ, ನಾವು ಎಷ್ಟು ನಾವು ಮೊಬೈಲ್ ನೋಡ್ತೀವೋ ಕತ್ತರಿಸುವ ನಮ್ಮನ್ನು ಅನಿಸುತ್ತೆ. ಅದೇ ರೀತಿ ನೀವು ಬುಕ್ಸ್ ಓದ್ತಿರೋ ಅದೇ ನಮ್ಮ ಕತ್ತನೆ ಇರ್ತದೆ. ನಾವು ಚೆನ್ನಾಗಿ ದುಡಿದು ಇದು ಮಾಡಬೇಕು ಅಂತಂದರೆ ಮೊಬೈಲನ್ನು ಸ್ಟಾಪ್ ಮಾಡಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲರಲ್ಲೂ ಅಷ್ಟೇ, ಮಕ್ಕಳು ಅಥವಾ ಮೊಮ್ಮಕ್ಕಳು ಮನೆಗೆ ಬಂದಾಗ ಸ್ಕೂಲಿಂದ ಅವರ ವಿಚಾರಣೆ ಮಾಡಬೇಕು, ಅವ್ರ ಜೊತೆಗೆ ಇರಬೇಕು. ಅಂಥ ಟೈಮಲ್ಲಿ ನೀವು ಮೊಬೈಲಿಂದ ಬರ್ತೀನಿ. ಎಸ್, ಟಿ ವಿ ಯಾವಾಗ ತೋರಿಸ್ಬೇಕು ಅಂತಂದರೆ ಯಾವುದಾದ್ರು ಒಂದು ಅವರಿಗೆ ವಿಶೇಷವಾದ ಹಾಡುಗಾರಿಕೆ, ಕಾಂಪಿಟೇಷನ್, ನೃತ್ಯ ಅಂಥದ್ದನ್ನು ತೋರಿಸಿ ಅವರು ಅದರಲ್ಲಿ ಪಾಲ್ಗೊಳ್ಳಿ. ನೀವು ಟಿ ವಿ ಎಷ್ಟು ದೂರ ಟಿ ವಿ ಒಳಗೆ ಬರೋ ಹಾಕಬೇಕು, ಆ ರೀತಿ ಕೆಲಸ ಮಾಡಬೇಕು. ಆಮೇಲೆ ಇನ್ನು ಯಾವುದೇ ಒಂದು ಇದರಲ್ಲಿ ನೀವು ಮ್ಯಾಗ್ಝಿನ್ ಅಥವಾ ಕನ್ನಡದ ಪತ್ರಿಕೆ ತರಿಸ್ತೀರಿ, ನೀವು ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್‌ಪ್ರೆಸ್ ಯಾವುದೇ ತರಿಸೋದು ಕನ್ನಡದ ಒಂದು ಪತ್ರಿಕೆ. ಮಕ್ಕಳ ಜೊತೆ ಕನ್ನಡ ಜೊತೆ ಕನ್ನಡದಲ್ಲಿ ಮಾತಾಡೋ ಹಾಗೆ ಮಾಡಬೇಕು. ಈಗೇನೋ ಎಲ್ಲ ಕಡೆಯೂ ಇಂಗ್ಲೀಷ್ ಸ್ಕೂಲ್ಗಳು, ಇಂಗ್ಲೀಷ್ ಶಾಲೆಗಳು ಬಂದಿದೆ, ಕನ್ನಡದ ಪರಿವೇನೇ ಇಲ್ಲ. ಹೀಗಾಗಿ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಹೋದರೂ ಕೂಡ ಅವನು 7ನೇ ಕ್ಲಾಸ್ ಹುಡುಗ ಒಳ್ಳೆ ರ್ಯಾಂಕ್, ಒಳ್ಳೆ ಬಂದಿರೋನು, ಅವನಿಗೆ ಶಿವಮೊಗ್ಗ ಹೋಗುತ್ತೆ, ಬೆಂಗಳೂರು ಹೋಗುತ್ತೆ, ಬಸ್ಸಾಗಿ ಹೋಗ್ತೀನಿ. ಯಾಕೆಂದರೆ ಕನ್ನಡದಲ್ಲಿ ಓದಕ್ಕೆ ಬರ್ತಾ ಇಲ್ಲ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಕನ್ನಡ ನಿಮಗೆ ಯಾವುದೇ ಒಂದು ಇಂಗ್ಲೀಷ್ ತರಿಸಿ, ಹಿಂದಿ ತರಿಸಿ, ಅದ್ರ ಜೊತೆ ಕನ್ನಡ ಪತ್ರಿಕೆಯನ್ನು ತರಿಸಿ ಅವ್ರಿಗೆ ಹೇಳ್ಕೊಡ್ಬೇಕು. ನೀವೇನೇ ಇದು ಕಲಿಸ್ತಾ ಇದ್ರು ಕೂಡ ಮನೆಯಲ್ಲಿ ಶಾಲೆನಲ್ಲಿ ಆಗ್ತಾ ಇದ್ರು ಕೂಡ ಮನೆಯಲ್ಲಿ ಕಲಿಸಿ. ನಮ್ಮ ಭಾಷೆ ನಾವು ಏನೇ ಮಾತಾಡಿದ್ರು ಕೂಡ ನಮ್ಮ ಮಾತೃಭಾಷೆಯಿಂದ ಮಾತಾಡಿದ್ರೆ ನಮ್ಮ ಮಾತಾಡ್ತಾ ಹೋಗುತ್ತೆ. ನಾವು ಬೇರೆ ಅನ್ಯ ಭಾಷೆನೂ ಅಷ್ಟು ಹೋಗೋದಿಲ್ಲ. ನಾವು ಇಂಗ್ಲೀಷ್ ಕೇಳಿದ್ರೆ ಅದು ಇಂಗ್ಲೀಷ್ ಕನ್ನಡಕ್ಕೆ ನೋಡ್ಕೊಂಡು ನಮ್ಮ ಮೈಂಡ್ ಹೋಗುತ್ತೆ. ಅದಕ್ಕೋಸ್ಕರ ಆಗ ಡೈಲ್ಯೂಷನ್ ಆಗುತ್ತೆ. ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮಕ್ಕಳನ್ನ ನೀವು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೂ ಕರ್ಕೊಂಡೋಗಿ, ಒಂಥರ ಪ್ರೋಗ್ರಾಮು ಎಲ್ಲ ಕರ್ಕೊಂಡೋಗಿ. ನೀವು ಕರ್ಕೊಂಡೋಲ್ಲ ಸಂಸ್ಕೃತಿ ಬರಲ್ಲ. ಮಕ್ಕಳನ್ನ 6 ವರ್ಷ ನೀವು ನಿಮ್ಮ ಜೊತೆ ಸಂಸ್ಕಾರ ಕಲಿಸಿದ್ರೆ ಅವ್ರ ಕೊನೆ ತನಕ ಇರುತ್ತೆ. ನೀವು ಸಂಸ್ಕಾರ ಕಲಿಸಲಿಲ್ಲ ಅಂದರೆ ಏನೇ ಕಾರಣಕ್ಕೂ ಮಕ್ಕಳು ನಮ್ಮ ಅಥವಾ ಮೊಮ್ಮಕ್ಕಳು ನಮ್ಮ ಜೊತೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಜನ್ರೇಷನ್ ಗ್ಯಾಪ್ ಅಲ್ಲ, ಇದು ಬಂದಿರೋದು ಕೇವಲ ನಮ್ಮ ನಡವಳಿಕೆಯಿಂದ ಬಂದಿರ್ತವೆ. ನಮ್ಮ ನಡವಳಿಕೆ ಹೇಗೋ ಅದೇ ರೀತಿ ಮಕ್ಕಳು ಅಥವಾ ಮೊಮ್ಮಕ್ಕಳನ್ನ ಬಿಟ್ಟಿರುತ್ತೆ. ನಾವು ಚೆನ್ನಾಗಿ ಪಾಸಿಟಿವ್ ಇರ್ತಂದರೆ ಅವ್ರಿಗೂ ಪಾಸಿಟಿವ್ ಬರ್ತದೆ. ನಾವು ದೇವಸ್ಥಾನಕ್ಕೆ ಹೋದರೆ ಅವರು ದೇವಸ್ಥಾನಕ್ಕೆ ಬರ್ತಾರೆ. ನಾವು ಏನು ಮಾಡ್ತೀವಿ, ಮಗ ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಟ್ಟು ಊಟ ಮಾಡ್ತೀವಿ. ಅದು ತಪ್ಪು. ಮೊಬೈಲು ಎಷ್ಟು ಅಷ್ಟು ಹಾನಿಕಾರಕ ಅಂದರೆ ನೀವು ಮುಂದೆ ತಲೆ ಎತ್ತಕ್ಕೆ ಆಗೋದಿಲ್ಲ. ಈ ಸಮಾಜ ಪರ್ಟಿಕ್ಯುಲರ್ಲಿ ಕಾಂಪಿಟೇಷನ್ ಇರೋದ್ರಿಂದ ವಿ ಶುಡ್ ಗೋ ವಿತ್ ದ ಓನ್ಲಿ ಹಾನೆಸ್ಟ್ ಒನ್. ಹೇಳ್ತಾರಲ್ಲ, ಒಂದು ಪ್ರಾಬ್ಲಮ್ ಇದೆ. ಟುಡೇ ನಮ್ಗೆ ಏನು ಬೇಕು ಅಂದರೆ ಬರೀ ಸಾಫ್ಟ್ವೇರ್ ಆದರೆ ಸಾಫ್ಟ್ವೇರ್ ಬೇಕು, ಹಾರ್ಡ್ವೇರ್ ಬೇಕು. ಅದರಲ್ಲಿ ನಾವು ಪ್ರತಿಯೊಂದು ಪ್ರಾಮಾಣಿಕ ಕೆಲಸನೂ ಮಾಡಬೇಕು ಮತ್ತು ಯೋಚನೆಯನ್ನು ಮಾಡಬೇಕು. ಎಲ್ಲ ಹೇಳ್ತಾರಲ್ಲ, ದೇವ್ರ ಪೂಜೆ ಮಾಡಿ ಅಂತ ಹೇಳ್ತಾರೆ. ದೇವ್ರ ಪೂಜೆ ಮಾಡಿದಷ್ಟಿಗೆ ಸಾರ್ಥಕ ಆಗೋದಿಲ್ಲ. ದೇವರ ಪೂಜೆ ಜೊತೆಗೆ ಒಳ್ಳೆಯ ಆಲೋಚನೆಗಳು ಮಾಡಬೇಕು, ಒಳ್ಳೆಯ ಹೆಲ್ಪ್ನ ಮಾಡೋಷ್ಟು ಶಕ್ಯ ಇರಬೇಕು. ಅದಿಲ್ಲಂದರೆ ಏನೂ ಆಗೋದಿಲ್ಲ. ನಾವು ದೇವ್ರ ಪೂಜೆ ಮಾಡ್ತಾ ನಮ್ಗೆ ಯಾಕೆ ಕಷ್ಟ ಬರ್ತಂದರೆ ನಮ್ಮಲ್ಲೇ ಹೇಳ್ತಾರಲ್ಲ. ನಾವು ರಾಮಾಯಣದಲ್ಲಿ ಏನು ಕಲಿತೀವಿ ಅಂದರೆ ಒಂದೇ ಒಂದು ಯುದ್ಧ ಆಯಿತು, ರಾವಣಂದ ಆಯಿತು. ಅದರಲ್ಲಿ ಮುಖ್ಯ ಏನು ಅಂದರೆ, ಏನು ಬಿಂಬಿಸಿದ್ದಾರೆ ಅಂದರೆ, ರಾವಣ ಅವನು ಸೀತೆ ಆಸೆಗೋಸ್ಕರ ತನ್ನ ಇದನ್ನೆಲ್ಲ ಕಳ್ಕೊಂಡ. ಅಂದರೆ ಅವನಲ್ಲಿ ಸೀತೆ ಬೇಕು ಅಂತ ಒಂದು ಇದು ಮಾಡೋಕ್ಕೆ ರಾಮಾಯಣ ಇತ್ತು. ಆಮೇಲೆ ಮಹಾಭಾರತಕ್ಕೆ ದುರ್ಯೋಧನ 5 ಗ್ರಾಮಗಳನ್ನ ಅವ್ರಿಗೆ ಕೊಡಲಿಲ್ಲ, ಅದಕ್ಕೆ ಯುದ್ಧ ಆಯಿತು. ಅವನು ಭೂಮಿಗೋಸ್ಕರ ಅಣ್ಣ ತಮ್ಮ ಜಗಳ ಆಡಿ ಸತ್ತಾ ಇದ್ದಾಯಿತು. ಆದರೆ ನಮ್ಮಲ್ಲಿ ಮನಗಳಲ್ಲಿ ಇನ್ನೂ ಒಂದು ಅತ್ಯಂತ ಹೆಚ್ಚಿನಾಗಿರೋದು 3 ಸೇರಿಕೊಂಡಿದೆ, ಮನ್ನಣೆ, ಈ ವಯಸ್ಸು. ನಮ್ಮಲ್ಲಿ ರಾಮಾಯಣ ನಡೀತಾ ಇದೆ, 10 ರಾವಣರಿದ್ದಾರೆ, 10 ದುರ್ಯೋಧನರಿದ್ದಾರೆ. ಅದ್ರ ಜೊತೆ ಈಗೋಯಿಸಮ್. ನಮ್ಮಲ್ಲಿ ಮನ್ನಣೆ,
ನಮಗೆ ಏನು ಅಂದರೆ ನಮ್ಮನ್ನು ಅವ್ರು ಕರೀಲಿಲ್ಲ, ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ನನ್ನ ಇದಾಯಿತು, ಇದರಿಂದ ನಾವು ಸಾಯ್ತಾ ಇದ್ದೀವಿ. ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ ಈ ಈಗೋಯಿಸಮ್ ಎಲ್ಲ ಬಿಡಬೇಕು. ಈಗ ನಾವು ರಾಮಾಯಣ ಮಹಾಭಾರತನ ಓದಿ ಏನು ಪ್ರಯೋಜನ? ನಮ್ಮಲ್ಲಿ ಈಗೋಯಿಸಮ್. ನಾವು ಏನಾರು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಂದ್ರೆ ಅದನ್ನ ಪೇಪರ್ ಅದಕ್ಕೆ ಫೋನ್ ಮಾಡಿ ಹೇಳಿದ್ರು, ಇದನ್ನು ನೋಡಿದ್ರೆ ನಮ್ಗೆ ಇದು ಮನ್ನಣೆ ಕೊಟ್ಟೆ ಇರ್ತಾರೆ. ನಾವು ಮನ್ನಣೆಗೋಸ್ಕರ ಕೆಲಸ ಮಾಡಿದ್ರೆ ಎಲ್ಲಿ ತನಕ ನಾವು ಅವನು ನಿಲ್ಲಿಸೋದಿಲ್ವೋ ಅಲ್ಲಿ ತನಕ ಮುಂದುವರಿಸಲಾಗ್ತಾನೆ ಇಲ್ಲ. ಇದೊಂದು. ಆಮೇಲೆ ಮನುಷ್ಯ 5 ಗುಣಗಳನ್ನ ನೆಗೆಟಿವ್ಗಳನ್ನ ಕಳ್ಕೊಳ್ಳೇಬೇಕು. ಒಂದು ಭಯ, ಏನೇ ಮಾಡೋದಕ್ಕೂ ಭಯ ಇರೋದು, ಏನಾಗುತ್ತೋ ಇಲ್ವೋ ಅಂತ ಭಯದಲ್ಲಿತ್ತು. ಅದೊಂದು ಭಯ ಮನುಷ್ಯನ ನೆಗೆಟಿವ್ ಕಳ್ಕೊಂಡು ಹೋಗುತ್ತೆ. ಎರಡನೇದು ಅನುಮಾನ ಪೆದ್ದ ರೋಗಂ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಒಂದರಲ್ಲಿ ಅನುಮಾನ ಪಡೋದು, ಆಗುತ್ತೋ ಇಲ್ವೋ. ಈಗ ನೀವೊಂದು ಪ್ರೋಗ್ರಾಮ್ ಮಾಡಿದ್ರೆ ಅವ್ರು ಹೇಳೋದು ಇಬ್ಬರು ಕೂಡ ಮಾಡಬೇಕು. ಆ ಥರ ಒಂದು ಡೌಟ್ ಇದ್ದರೆ ಈ ಥರ ಮುಂದಷ್ಟು ಅನುಮಾನ ಪಡ್ಬಾರ್ದು. ಇನ್ನು ತುಂಬ ಯೋಚನೆಗಳು ಮಾಡಿ, ತುಂಬ ಸತತವಾಗಿ ನಾನು ಈ ಥರ ಮಾಡಿದ್ರೆ ಏನಾಗುತ್ತೆ, ಇದೇನಾಗುತ್ತೆ, ಆಗುತ್ತೋ ಇಲ್ವೋ. ಬಿ ಪಾಸಿಟಿವ್ ಇಟ್ಕೊಂಡು ಕೆಲಸ ಮಾಡಿ. ಆಮೇಲೆ ಇದೆಲ್ಲ ಆದಮೇಲೆ ಮತ್ತು ಬೇರನ್ನು ನಂಬೋದು. ಯಾರನ್ನು 100% ನಂಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬಬೇಕು. ಅಣ್ಣನೇ ಆಗಲಿ, ತಂದನೇ ಆಗಲಿ, ಮಗನೇ ಆಗಲಿ, ಅಥವಾ ಫ್ರೆಂಡ್ಸೇ ಆಗಲಿ. ಇದನ್ನು ನಾವು ಕಲ್ತ್ಕೋಬೇಕು. ಇದು ನಾವು ಎಲ್ಲಿ ತನಕ ಕಲ್ತ್ಕೊಳ್ಳೋದಿಲ್ಲೋ ಅಲ್ಲಿ ತನಕ ಒಂದು ನೆಗೆಟಿವ್ ಇರುತ್ತೆ. ಅಲ್ಲಿ ತನಕ ನೆಗೆಟಿವ್ ಇರುತ್ತೆ. ನಾನು ಏನು ಹೇಳಿದಂದರೆ ಈ ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ನಾವು ಬೆಳೆಸಬೇಕು. ಥಿಂಕ್ ಪಾಸಿಟಿವ್. ಇವಾಗ ಒಂದು ಸಣ್ಣ ಒಂದು 2-3 ಇದನ್ನು ಹೇಳ್ತೀನಿ. ಒಬ್ಬರು ಟೀಚರ್ ಅಂತ ಇದಾಗಿರೋರು, ಅವರಿಗೆ 4 ಜನ ಅವ್ರ ಕೈ ಓದಿದಂಥ ವಿದ್ಯಾರ್ಥಿಗಳಿದ್ದರು. ಅವರು ಹೊರಗಡೆ ಎಲ್ಲ ಕೆಲಸ ಮಾಡಿ ಅವರು ಒಂದು ದಿವಸ ಇದೇ ಥರ ಹಳ್ಳಿಗೆ ಬಂದರು. ಆ ಥರ ಪ್ರಾಧ್ಯಾಪಕರು ಬರೋದು, ನಮ್ಮ ಹುಡುಗರು ಎಲ್ಲ 4 ಗಂಟೆಗೆ ಇವತ್ತು ನಮ್ಮ ಮನೆಗೆ ಕಾಫಿ ಬಂದಿದ್ದ ಕಾರಣ ಎಲ್ಲರೂ ಬಂದರು. ಒಬ್ಬರು ಡಾಕ್ಟರ್ ಆಗಿದ್ದರು, ಒಬ್ಬರು ಕನ್ಸಲ್ಟೆಂಟ್ ಆಗಿದ್ದರು, ಇನ್ನೊಬ್ಬರು ಚಾರ್ಟೆಡ್ ಅಕೌಂಟೆಂಟು, ಇನ್ನೊಬ್ಬರು ಇಂಜಿನಿಯರ್. ಈ ಥರ 4 ಪ್ರೊಫೆಷನ್ ಇದ್ದರು. ಅವರೆಲ್ಲ ಬಂದು ಕರೆಕ್ಟಾಗಿ 4 ಗಂಟೆಗೆ ಬಂದರು. ಇವರೆಲ್ಲ ಉಭಯ ಕುಶಲೋಪರಿ ಮಾತಾಯಿತು. ಅದಾದಮೇಲೆ ಮಾತಾಡ್ಕೊಂಡು ಶುರು ಮಾಡೋರು. ಡಾಕ್ಟರು, ನನಗೇನಪ್ಪ 24 ಗಂಟೆಯಲ್ಲೂ ಬ್ಯುಸಿ ಇರ್ತೀನಿ, ಯಾವಾಗಲೂ 8 ಗಂಟೆ 10 ಗಂಟೆ ಕೆಲಸ ಮಾಡಿದ್ರು ಕೂಡ ರಾತ್ರಿ ಫೋನ್ ಬರುತ್ತೆ, ನಮ್ಗೆ ಇದಿಲ್ಲ, ಏನು ಮಾಡಿ ನನಗೆ ಇದೊಂದು ಫೆಡಪ್ ಆಗೋದು ಅಂತ ಹೇಳ್ತಾರೆ. ಅದೇ ಥರ ಇಂಜಿನಿಯರು, ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರೆ ಈಗ ಯಾವುದೋ ಪ್ರಾಬ್ಲಮ್ ಬರುತ್ತೆ, ಮತ್ತು ಫ್ಯಾಕ್ಟ್ರಿಗೆ ಹೋಗ್ಬೇಕು, ಇದಕ್ಕೆ ಹೋಗಬೇಕು, ಅದು ಸಾಲ್ವ್ ಮಾಡಬೇಕು, ಯಾವುದೂ ಇದೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬ ಪ್ರೊಫೆಸರು ಅಥವಾ ಒಂದು ಟೆಕ್ನಾಲಜಿಡವರು ಅವರು ಅದೇ ಪ್ರಾಬ್ಲಮ್ ಹೇಳ್ಕೊಂಡು ತಮ್ಮ ಇದನ್ನು ಕಾಡ್ಕೊಡ್ತಾರೆ. ಹೀಗೆ ಒಬ್ಬರೊಬ್ಬರು ಮಾತಾಡ್ಕೊತಾ ಇರ್ತಾರೆ. ಅವರು ಅಷ್ಟೊಂದು ಪ್ರೊಫೆಸರ್ನವರು, ಆಯಿತು ನಾನು ಕಾಪು ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಕಾಪು ಮಾಡ್ಕೊಂಡ್ಬರ್ತಾರೆ. ಇವರೆಲ್ಲ ತಮ್ಮ ಸರ್ವಿಸ್ನ ನೆಗೆಟಿವ್ನೇ ಮಾತಾಡ್ತಾ ಇದ್ರು, ಯಾವುದೋ ಒಂದು ಪಾಸಿಟಿವ್ ಬಂದಿಲ್ಲ. ಏನು ಮಾಡಿದ್ರು, ಪ್ರೊಫೆಸರು 5 ಕಪ್, ಅವರು 4 ಜನ ಗೆಸ್ಟು ಮತ್ತು ಇನ್ನು ಅವರು 5 ಕಪ್ಪಲ್ಲಿ ಕಾಪು. 1 ಕಪ್ಪು ಡೈಮಂಡ್ ಇತ್ತು, ಇನ್ನೊಂದು ಕಪ್ಪು ಇದರದ್ದು ಸಿಲ್ವರ್ದು, ಇನ್ನೊಂದು ಇದರದ್ದು ಸ್ಟೀಲ್ ಇತ್ತು, ಗಾಜಿಂದು, ಇನ್ನೊಂದು ಪ್ಲಾಸ್ಟಿಕಲ್ಲಿ ಬಂದಿತ್ತು. ಎಲ್ರಿಗೂ ಆಶ್ಚರ್ಯ, ಯಾರು ತಗೋಬೇಕು ಏನು ಅವ್ರು ಹೇಳಿದ್ರು ಕಾಫಿ ತಗೊಳ್ಳಿದ್ದಾರೆ. ಸೊ ಫಸ್ಟ್ ಒಬ್ಬರು ಡೈಮಂಡ್ ಇದರದ್ದು ತೊಗೊಂಡ್ರು, ಚಿನ್ನದ್ದು. ಇನ್ನೊಂದು ತೊಗೊಂಡ್ರು, ಇನ್ನೊಬ್ಬರು ಬೆಳ್ಳಿದ್ದು ಲೋಟ ತೊಗೊಂಡ್ರು, ಇನ್ನೊಬ್ಬರು ನೆಕ್ಸ್ಟ್ ಮುಂದೆ ತೊಗೊಂಡ್ರು, ಅವರು ಸ್ಟೀಲ್ ತೊಗೊಂಡ್ರು. ಹೀಗೆ 4 ಜನ ಅವರ ಮಕ್ಕಳು, ಇನ್ನೊಂದು ಉಳಿದದ್ದು ಬರೀ ಪ್ಲಾಸ್ಟಿಕ್ ಇತ್ತು. ಎಲ್ಲ ಕುಡಿತಾ ಇರ್ಬೇಕಾದ್ರೆ ಎಲ್ರಿಗೂ ಅದೇ ಆಶ್ಚರ್ಯ. ಇದೇ ಇವರು ಪ್ರೊಫೆಸರ್ ಈ ಕಡೆ 4 ಡಿಫ್ರೆಂಟ್ ತಂದೆಯಲ್ಲ, ಏನು ಉದ್ದೇಶ ಇತ್ತು ಅಂತ ನೀವೇ ಹೇಳಿದ್ರು. ಅವರು ಇಲ್ಲ ನಮಗೇನು ಗೊತ್ತಿಲ್ಲ ಹೇಳಿ ಅಂತಂದರು. ಕೊನೆಗೆ ಅವರು ಹೇಳಿದ್ರು, ಅವತ್ತು ಅವರು ಟೀಚರೇ ಆಗಿರ್ತಾರೆ, ನಿಮಗೆ ಕಾಫಿ ಮುಖ್ಯನೋ ಅಥವಾ ಗ್ಲಾಸ್ ಮುಖ್ಯನೋ, ಕಾಫಿ ಟೇಸ್ಟ್ ಮುಖ್ಯನೋ ಅಥವಾ ನಿಮಗೆ ಬರೀ ಕಪ್ ಮುಖ್ಯನೋ, ಎಲ್ಲ ನಮಗೆ ಕಾಫಿ ಮುಖ್ಯ. ಅದೇ ಥರ ನಮ್ಮ ಜೀವನದಲ್ಲಿ ನಮ್ಮ ಜೀವನನ ಯಾವ ಥರ ಕಳ್ಕೊತಾ ಇದ್ದೀವಿ, ಬರೀ ಬೇರೆಯವ್ರನ್ನ ನೆಗೆಟಿವ್ನಲ್ಲೇ ಹೇಳೋದು, ನೆಗೆಟಿವ್ನಲ್ಲೇ ಕಳೆಯೋದು ಅದು ಮಾಡ್ತೀವಿ. ಈಗ ಹೇಳ್ತಾರೆ, ದೇವರು ಕೂಡ ಹೇಳ್ತಾರೆ, ನಾವು ಯಾಕೆ ಮಾನವರೆಲ್ಲ ಯಾಕೆ ಇಷ್ಟೊಂದು ಹೊಟ್ಟೆಗಲಸು
ಕೋಪ ಆಗಿರ್ತಾರೆ ಅಥವಾ ಯಾವಾಗಲೂ ಕೂಡ ಕಡಿಮೆ ಯೋಚನೆ ಮಾಡ್ತಿರ್ತಾರೆ. ಯಾಕೆ ಯೋಚನೆ ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಅವ್ರು ಏನಂದರೆ ಅವರು ಬೇರೆ ಕೊಡಬೇಕು ಅಂತಾರೆ. ಅವ್ನು ದೇವರೇ ಹೇಳ್ತಾರೆ, ನಾನು ಎಲ್ರಿಗೂ ಕೊಟ್ಟಿದ್ದೇನೆ. ಒಬ್ಬರಿಗೆ ಒಂದು ಬಂಗಲೆ ಚೆನ್ನಾಗಿದೆ, ಇನ್ನೊಬ್ಬರು ಸುಮಾರಾಗಿದೆ. ಒಬ್ಬರು ಕಾರಿಗೆ ಕೊಡೋರು ಕಾರಿಲ್ಲ, ಒಂದು ಸ್ಕೂಟರ್ ಇದೆ. ಏನು ಮಾಡ್ತಾರೆ ಇವಾಗ ಅದಿಲ್ಲ ಇದಿಲ್ಲ ಅಂತ ಕಂಪೇರ್ ಮಾಡೋದು. ನಾವು ಎಲ್ಲಿ ಬೇಕಾದ್ರೆ ಕಂಪೇರ್ ಮಾಡ್ತೀವಿ. ನಮ್ಮ ಲೈಫು ಯಾವಾಗ ಚಿಂತೆನಲ್ಲೇ ಕೊನೆ ದಿವಸ ಅದಕ್ಕೆ ಹೇಳ್ತಾರಲ್ಲ, ಹುಟ್ಟಿದಾಗ ನಾವು ಬರೀ ಗುಡಿಸ್ಲೇ ಹುಟ್ಟು, ಅದು ನಮ್ಮ ತಪ್ಪಲ್ಲ. ಆದರೆ ಸಾಯುವಾಗ ಗುಡಿಸ್ದಲ್ಲಿ ಸಾಯ್ಬೇಕು, ಒಳ್ಳೆ ಮನೆಯಲ್ಲಿ ಸಾಯಬೇಕು. ಅದೇ ಲೈಫ್. ನಾವು ಆ ಥರ ಪ್ರತಿಯೊಂದೊಂದೊಂದು ಉದಾಹರಣೆ ನೋಡಿದ್ರೆ ಅದೇ ಥರ ಆಗುತ್ತೆ. ನಾನು ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಲೆಕ್ಸಾಂಡ್ರಿಯಾ ಅಂತ ಯೂನಿವರ್ಸಿಟಿಯಲ್ಲಿ ಅವಳಿಗೆ ಒಂದು ಸಣ್ಣ ಹುಡುಗಿ 4 ವರ್ಷದ ಹುಡುಗಿ, ಇದು ರಿಯಲ್ ಒಂದು ಅನೇಕ ಹೇಳಿದ್ದು. 4 ವರ್ಷದ ಹುಡುಗಿ, ಅವಳಿಗೆ ಕ್ಯಾನ್ಸರ್ ಬಂದು ಮೆದುಳಿನ ಕ್ಯಾನ್ಸರ್. ಆಗ ಅವಳಿಗೆ ಪಾಪ ಹುಡುಗಿ ಆಟ ಆಡಬೇಕು ಅಂತ ಎಲ್ಲರೂ ಹೊರಗಡೆ ಮಾತ್ರ ಆಟ ಆಡೋಕ್ಕಾಗ್ತಾ ಇದ್ದಿಲ್ಲ. ಡಾಕ್ಟರ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನೀವು ಈ ಹುಡುಗಿನ ತುಂಬ ಏನಾದ್ರು ಜಾಸ್ತಿ ಬ್ರೈನ್ ಪ್ರಾಬ್ಲಮ್ ಅಂತ ಏನಾದ್ರು ನೋಡಿದ್ರು ಅಂದರೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಹೇಳಿದ್ರು. ಒಬ್ಬ ದಿನ ಕರ್ಕೊಂಡು ಹೋಗೋದು, ಅಲ್ಲಿ ಸ್ವಲ್ಪ ಕೂತ್ಕೋಬೋದು ಅಂತ ಕರ್ಕೊಂಡ್ಬಂದರು, ಒಬ್ಬ ಮನೆಗೆ ಬಂದಿದ್ರು. ಹೀಗಾಗಿ ಆಟ ಆಡೋಕ್ಕೆ ಆಗ್ತದೆ. ಆ ಹುಡುಗಿಗೆ ತುಂಬಾ ಬೇಜಾರಾಗ್ತದೆ. ನಾನು ಎಲ್ಲೂ ಕೂಡ ಆಟ ಆಡಕ್ಕೆ ಹೋಗ್ತಾ ಇದ್ದವರು ಏನು ಮಾಡೋದು ಅಂತ. ಕೊನೆಗೆ ಅವರು ಡೈರೆಕ್ಟಾಗಿ ಡಾಕ್ಟ್ರನ್ನ ಕೇಳಿದ್ರು, ನನಗೆ ಏನಾಗಿದೆ? ನೋಡಮ್ಮ, ನಿನಗೆ ಮಿದುಳಿನ ಕ್ಯಾನ್ಸರ್ ಇದೆ, ಅದು ಜ್ವರ ಬರ್ತಾ ಇರುತ್ತೆ. ಹೀಗಾಗಿ ನಿನ್ನ ಬದುಕೋದೇ ಕಷ್ಟ. ಆದರೆ ಇದಕ್ಕೋಸ್ಕರ ಸಂಶೋಧನೆ ತುಂಬ ಹಣನ ಕಲೆಕ್ಟ್ ಮಾಡ್ಕೊಂಡು ಸಂಶೋಧನೆ ರಿಸರ್ಚ್ ಮಾಡ್ತಾಯಿದ್ವಿ, ಏನು ಮಾಡ್ಬೋದು ಅಂತ ಹೇಳ್ತೀವಿ. ಆ ಹುಡುಗಿ ಅದೇ ಯೋಚನೆ ಮಾಡಿಕೊಂಡು ಇಷ್ಟೊಂದು ಖರ್ಚಾಗತ್ತೆ, ಅವ್ರು ಖರ್ಚಾಗುತ್ತೆ. ಕೊನೆಗೆ ಅವರು ಒಂದು ಸೈಕಲ್ ಕೊಟ್ಟು ಮನೆಗೆ ಬಂದರು. ಮನೆಯಲ್ಲಿ ತಾಯಿ ಮತ್ತು ಅಣ್ಣ ಇಬ್ಬರೇ ಇರೋದು. ಹೇಳ್ತಾರೆ, ನಾವು ಈ ರಿಸರ್ಚ್ ಮಾಡಿದ್ರೆ ಹಣ ಬೇಕಾಗ್ತದೆ, ಅದಕ್ಕೊಂದು ಸ್ವಲ್ಪ ನಾವು ಕ್ರೋಢೀಕರಿಸೋಣ, ಅದಕ್ಕೋಸ್ಕರ ಶರ್ಬತ್ ಮಾಡೋಣ ಅಂತ. ಆ ತಾಯಿ ತೋಳು, ಏನಿದು ಶರ್ಬತ್ ಮಾಡಿ ಏನು ಮಾಡ್ಬಿಟ್ಟಾರೆ, ಏನು ಪರವಾಗಿಲ್ಲ ಮಾಡೋಣ ಅಂತ. ನಾವು ತಾಯಿ ನೆಗೆಟಿವ್ ಮಾಡೋಣ ಬೇಡ ಅಂತ ಹೇಳ್ತಾರೆ. ಕೊನೆಗೆ ಅವ್ರ ಅಣ್ಣ ಇದ್ದನ್ನು ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಅವ್ರ ಮನೆ ಮುಂದೆಲೆ ಒಂದು ಸಣ್ಣ ಚಪ್ಪರ ಹಾಕ್ಕೊಂಡು ಶರ್ಬತ್ತು ಮಾಡಿ ಶುರು ಮಾಡಿ, ನಿಂಬೆಹಣ್ಣಿನ ಶರ್ಬತ್ತು. ನಿಂಬೆಹಣ್ಣು ಶರ್ಬತ್ ಮಾಡ್ತಿರ್ಬೇಕಾದ್ರೆ 50 ಪೈಸೆ, ಅದು $0.5 ಅಥವಾ $1 ಬರ್ತಾ ಇರ್ತೀವಿ. ಹೀಗಾಗಿ $30 ತಿಂಗಳು ಬರ್ತಾಗಲ್ಲ. ಅದಕ್ಕೆ ಡಾಕ್ಟ್ರ್ ಕೊಡ್ತಾರೆ, ಏನು ನೀವು ರಿಸರ್ಚ್ ಮಾಡ್ತಾ ಅದನ್ನು ಉಪಯೋಗಿಸ್ಬೇಕು. ಇದೇ ಥರ ಏನಾಯಿತು, ಡಾಕ್ಟ್ರಿಗೆ ಉತ್ತರ ಇದಾಗೋದು, ಡೌಟ್ ಆಯ್ತು, ಏನದು ಈ ಹುಡುಗಿ $30 ಕೊಟ್ಟಿದ್ದೀರ ಹಾಗೆ ಅಂದ್ಬಿಟ್ಟು ಅಲ್ಲಿ ಜನಗಳೆಲ್ಲ ಪಾಪ್ಯುಲರ್ ಆಯಿತು. ಇದೊಂದಾಗಿ ಮತ್ತೆ ಪತ್ರಿಕೆಗಳೆಲ್ಲ ಬಂತು, ಈ ಥರ $30 ಹುಡುಗಿ ಕೊಟ್ಟಿದ್ದ. ಅದರಿಂದ ಏನು ಬೇರೆ ಬೇರೆ ಡಾಕ್ಟರ್ಗಳು ಎಲ್ಲ ಸೇರಿಕೊಂಡು ಒಂದೊಂದು ಊರಿನಲ್ಲಿ ಒಂದೊಂದು ಜ್ಯೂಸನ್ನೇ ಓಪನ್ ಮಾಡಿದ್ರು. ಅದ್ರಲ್ಲಿ ಬಂದಿರೋ ಆದಾಯ ಎಲ್ಲ ಬಂದರೆ ಇದಕ್ಕೆ ಕೊಟ್ಟರು. ಯಾವುದಕ್ಕೆ? ಮೆದುಳಿನ ಕ್ಯಾನ್ಸರ್ ಬಳಕೆ. ಹೀಗೆ ಹಾಗೆ ಹಾಗೆ $30 ಲಕ್ಷ. $30 ಲಕ್ಷ ಇವತ್ತು ಆ ಹುಡುಗಿ ಹೆಸರಲ್ಲಿ ಅಲೆಕ್ಸಾಂಡ್ರಿಯಾ ಒಂದು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ತೆಗೆದ ಮೆದುಳು ಯಾರಿಗೆ ಕ್ಯಾನ್ಸರ್ ಆಗಿದೆ ಆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಹುಡುಗಿ ಕೇವಲ 7 ಸತ್ತೋಯ್ತು. ಅದು ಸತ್ತೋದ್ರೂ ಕೂಡ 7 ವರ್ಷದಲ್ಲಿ ಇಷ್ಟೊಂದು ಸಾಧನೆ ಮಾಡ್ತಾರೆ. ಅದಕ್ಕೆ ಅಲೆಕ್ಸಾಂಡ್ರಿಯಾ ಟ್ರಸ್ಟ್ ಅಂತ ಮಾಡಿಕೊಂಡು ಇವತ್ತಿನ ದಿವಸ 30 ಇನ್ನೊಂದು 60 ಲಕ್ಷದ ಟ್ರಸ್ಟ್ ನಡೀತಾ ಇದೆ. ಅಂದರೆ ಕೇವಲ 7 ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋ ಒಂದು ಇದು ನಮ್ಮಲ್ಲಿ ಎಲ್ಲವೂ ಇದೆ. ದೇವರು ಏನು ಮಾಡಬೇಕು ಅಂತ ಎಲ್ಲರೂ ಕೊಟ್ಟಿದ್ದಾರೆ. ಆದರೆ ನಾವು ಉಪಯೋಗಿಸ್ತೀವಿ ಕೇವಲ ಅದಕ್ಕೆ ಭಯ, ಅನುಮಾನ, ಬೇರೆ ಮೇಲೆ ಕಂಪೇರಿಟಿವ್, ಇದರಲ್ಲೇ ನಾವು ಇದರಿಂದ ಹೊರಗಡೆ ಬರಬೇಕು. ದೇವರು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ನಮ್ಮಲ್ಲೇ ಇದೆ. ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಆದರೆ ನಾವು ತಗೋಬೇಕಾಗಿರೋದು ಪಾಸಿಟಿವ್. ಅದೇ ರೀತಿ ಮಹಾತ್ಮ ಗಾಂಧಿಯವರ ತಾಯಿ ಅವರು ಏನು ಮಾಡಿದ್ರು, ತನ್ನ ಮಗನಿಗೆ ಒಂದೇ ಫ್ರೀಡಮ್ ಮಾಡಬೇಕಪ್ಪ, ಫ್ರೀಡಮ್ಗೋಸ್ಕರ ಹೋರಾಡುವಂಥದ್ದು ಮೋದಿಬಾಯಿ ಹೇಳಿದ ಮೇಲೆ ಮಹಾತ್ಮ ಗಾಂಧಿ ಹೋರಾದರು. ಅವರು ಹೋರಾಟಕ್ಕೆ ನಿಂತರು, ನಮಗೆ ಸ್ವಾತಂತ್ರ್ಯ. ಇವತ್ತು ಮಹಾತ್ಮ ಗಾಂಧಿ ನೆನೆಸ್ಕೊತೀವಲ್ಲ, ಅದೇ ರೀತಿ ಪ್ರತಿಯೊಬ್ಬರು ಈ ಬಲ್ಬ್ ಕಂಡಿದ್ದವರು ಕೂಡ ಅವ್ರಿಗೇನು
ಅವರು ಬರೀ 3ನೇ ಕ್ಲಾಸ್ ಕೂಡ ಪಾಸ್ ಆಗಿರಲಿಲ್ಲ. ಮತ್ತು ಅವ್ರ ತಾಯಿ ನನ್ಸ್ ಎಲ್ಲರೂ ಅವ್ರು ಕರ್ಕೊಂಡೋಗಿ ವಿಜ್ಞಾನದ ಬಗ್ಗೆ ಹೇಳಿದ್ರು. ವಿಜ್ಞಾನದ ಬಗ್ಗೆ ಹೇಳಿ ಅವ್ರು ಇಂಟ್ರೆಸ್ಟ್ ಹಾಕ್ಕೊಂಡು ಬಲ್ಬ್ ಕಂಡಿರ್ತಾರೆ. ಈ ಥರ ಪ್ರತಿಯೊಂದು ನೀವು ಏನೇ ಒಂದು ನೋಡಿದ್ರು ಕೂಡ ಎಲ್ಲ ತುಂಬ ಕಡು ಬಡತನದಿಂದಲೇ ಬಂದು ಅಚೀವ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಇದ್ದಾರೆ. ಎರಡು ಶ್ರೀಗಳು ನಾರಾಯಣ ಮೂರ್ತಿಗಳು, ಅಲ್ಲಿಂದ ಹೋಗಿ ದಯಾನಂದ ಸಾಗರ್ ಮತ್ತು ಸರ್ ಎಂ ಇನ್ಸ್ಟಿಟ್ಯೂಟ್. ಸರ್ ಎಂ ಇನ್ಸ್ಟಿಟ್ಯೂಟು ಕೇವಲ 8 ರೂಪಾಯಿ ಅದನ್ನು ಸ್ಕೂಲಿನ ಪ್ರವೇಶ ಇದಕ್ಕೋಸ್ಕರ ಎಕ್ಸಾಮಿನೇಷನ್ ಕಟ್ಟೋಕ್ಕೋಸ್ಕರ ಬೆಂಗಳೂರಿನ ಕೋಲಾರದ ಮುದ್ದೇನಂತ ನಡ್ಕೊಂಡು ಬಂದಿದ್ದಾರೆ. ಕೇವಲ 8 ರೂಪಾಯಿಗೋಸ್ಕರ. ಆದರೆ ಅವರ ಅಚೀವ್ಮೆಂಟ್ ಎಷ್ಟು? 105 ವರ್ಷಗಳ ಕಾಲ ಬಾಳಿ ಮೈಸೂರು ದಿವಾನರಾಗಿ ಭಾರತ ರತ್ನ ತಗೊಂಡರು. ಅವರು ತುಂಬ ಕಡುಬಡವರಿಂದ ಬಂದರು. ಅದೇ ರೀತಿ ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಬ್ಯಾಂಕು ಎಲ್ಲವೂ 122 ವಿವಿಧ ಸಂಸ್ಥೆಗಳನ್ನು ಮಾಡಿದವರು ಅವರೇ. ಹಾಗೆ ನಮ್ಮಲ್ಲಿ ಎಲ್ಲದೂ ವಾಕ್ಚಾತುರ್ಯ ಇದು ಎಲ್ಲ ಇದೆ. ಆದರೆ ನಾವು ಹೊರ ತೆಗೆದುಕೊಳ್ಳಿ. ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಟೈಮನ್ನು ಇದೇ ರೀತಿ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ಬೇಕು ಅಷ್ಟೇ. ಅದು ನೀವು ಹೇಳಿದ್ರಲ್ಲ, ನಾನು ಪ್ಲ್ಯಾಂಟಲ್ಲಿ ನಾನು ಸಿಮೆಂಟ್ ಉತ್ಪಾದನೆ ಮಾಡೋದು ನನ್ನ ಕೆಲಸ. ನನಗೆ ಸ್ವಲ್ಪ ಟೆಕ್ನಿಕಲ್ ಕೊಟ್ಟಿದ್ದರು. ಸುಮಾರು ಒಂದು ದಿವಸಕ್ಕೆ 12,000 ಟನ್ ಸಿಮೆಂಟ್ ಉತ್ಪಾದನೆ ಮಾಡೋದು, ಅದನ್ನು ಕಳಿಸೋದು. ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಟೈಮ್ ಇದನ್ನು ಮಾಡ್ಕೊಂಡು ವಿನಿಯೋಗ ಮಾಡಿಕೊಂಡು ಅಲ್ಲಿ ಇಟ್ಟಿದ್ದು ಅವ್ರದ್ದೇ 3,000 ಎಕರೆ ಜಮೀನು. ಆದರೆ ನಾನು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಪ್ಲಾಂಟೇಷನ್ ಮಾಡಿ ಶುರು ಮಾಡಿದೆ. ಅವ್ರದ್ದೇ ದುಡ್ಡು, ಅವ್ರದ್ದೇ ಮ್ಯಾನ್ ಪವರು, ಅವ್ರನ್ನೂ ಇದರಿಂದ ಮಾಡ್ಕೊಂಡು ನನ್ನ ಇಂಟ್ರೆಸ್ಟ್ ಕೊಟ್ಟು ಡಿಫ್ರೆಂಟ್ ಟೈಪ್ ಆಫ್ ಪ್ಲಾಂಟ್ಸ್ ಹಾಕ್ಕೊಂಡು ಇದು ಮಾಡೋದು. ಇಡೀ ಈಗ ಮುಂಬಾಸ ಸಿಮೆಂಟ್ ಏನಾಗಿದೆ ಅಂದರೆ ಅದು ಗಾರ್ಡನ್ನಲ್ಲೇ ಇದೆ. ಎನ್ವೈರನ್ಮೆಂಟ್ ಅವಾರ್ಡ್ ಸಿಕ್ಕಿದೆ. ಮತ್ತು ಇವರು ಹೇಳಾಗೆ ಪ್ರೆಸಿಡೆಂಟ್ ಅವಾರ್ಡು ಕೂಡ ನಮಗೆ 2004 ಸಿಕ್ತು. ಸುಮಾರು 139 ಮಿಲಿಯನ್ ಶಿಲ್ಲಿಂಗ್ ಪವರ್ ಸೇಲ್ ಮಾಡಿತು. ಅದೇ ರೀತಿ ನಾನು ಇದರಲ್ಲಿದ್ದಾಗ ಅಂಬೂಜಾ ಸಿಮೆಂಟಲ್ಲಿದ್ದಾಗ ನಾನು ಜನರಲ್ ಮ್ಯಾನೇಜರ್ ಪ್ರೊಡಕ್ಷನ್ ಆಗಿ ನೋಡ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಎನರ್ಜಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೊಟ್ಟೆ, ಎನರ್ಜಿ ಮ್ಯಾನೇಜರ್ ಅಂತ. ಆ ಟೈಮಲ್ಲಿ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಇನ್ಸ್ಟ್ರುಮೆಂಟೇಷನ್ ಪ್ರಾಡಕ್ಟ್ ಎಲ್ಲನೂ ಕೂರಿಸ್ಕೊಂಡು ನಮ್ಮದೇ ಆದ ಒಂದು ಸಜೆಷನ್ ಕೊಟ್ಟೆ. ಸುಮಾರು 55 ಸಜೆಷನ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಅದು ಇಂಪ್ಲಿಮೆಂಟ್ ಆಗಿ 2003ರಿಂದ 2006ವರೆಗೆ ಸ್ವಲ್ಪ ಅವರು ಇಂಪ್ಲಿಮೆಂಟ್ ಮಾಡಿದಾಗೆ ಕೊನೆಗೆ 2600 ಜನವರಿಯಿಂದ ಸಿಕ್ತು. ಆವಾಗ ಒಂದು ತಿಂಗಳಿಗೆ ಸುಮಾರು 6 ಕೋಟಿ ರೂಪಾಯಿ ಬರೀ ಪವರ್ ಬಿಲ್ಲಲ್ಲಿ ಹೋಗಿತ್ತು. 6 ಕೋಟಿ ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 72 ಕೋಟಿ ರೂಪಾಯಿ ನಿವ್ವಳ ಲಾಭ ಬರೀ ಪವರಿಂದ ಹೋಗಿತ್ತು. ಹೀಗಾಗಿ ನಮಗೆ ಆವಾಗ ನ್ಯಾಷನಲ್ ಅವಾರ್ಡ್ ಕೂಡ ನನಗೆ ಸಿಕ್ತು. 4 ಲಕ್ಷ ಪ್ರೈಸ್ಗೆ ಸಿಂಗ್ ಅವರಿದ್ದರು, ಅವರೆಲ್ಲ ಮುಂಬಾಗ ಇದಕ್ಕೆ ಅಂಬುಜಾ ಸಿಮೆಂಟ್ ಮೂಲಕ ನಾವು ಕೊಟ್ಟಿದ್ದು. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಚೇತನ ಇದೆ. ಅದು ನಾವು ತೆಗಿಬೇಕು. ಹೊರಗೆ ತೆಗೆದಾಗಲೇ ಗೊತ್ತಾಗುತ್ತೆ ಏನು ಅಂತ. ಸೊ ನಾನು ಯಾವುದೇ ಒಂದು ಮಾರ್ಪಿಯಲ್ಲ ಏನಲ್ಲ, ನಾನು ಸ್ವಂತ ಇದನ್ನು ಹೇಳ್ತೀನಿ. ಆದರೂ ಕೂಡ ನಾವು ಕರ್ನಾಟಕದಲ್ಲಿ ಎಷ್ಟೊಂದು ಜಾಗ ನಾವು ಕೂಡ ಹೋಗ್ತಾ ಇದ್ದೀವಿ. ಈಗ ಹೇಳಬೇಕು ಅಂದರೆ ಈಗ ನಾವೊಂದು 5-6 ತಿಂಗಳಾಯಿತು ನಾವು ಪ್ರತಿ ವಾರ ಅಲ್ಲಿ ಇಲ್ಲಿ ಹೋಗಿ ನೋಡೋದೇ ಇದು. ಪ್ರತಿಯೊಂದು ನಾವು ಕುಚವಾಗಿ ಅಬ್ಸರ್ವ್ ಮಾಡ್ತೀವಿ. ಏನಿರ್ಬೋದು, ವಾಟ್ ಬೆಸ್ಟ್ ವಿ ಕ್ಯಾನ್ ಡು, ಅದು ನಾನು ಯೋಚನೆ ಮಾಡ್ತೀನಿ. ಅದೇ ರೀತಿ ಯಾವುದೇ ಅವ್ರು ಹೇಳೋ ಹಾಗೆ ಯಾವುದೇ ಕಷ್ಟ ಕಾಲದಲ್ಲಿ ಪ್ಲೀಸ್ ನೀವು ಏನೇ ಮಾಡಿ ಕೂಡ ಒಬ್ಬರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಲೇಬೇಕು. ಹೇಳ್ತಾರೆ ನಿಮ್ಗೆ ಇಂಥ ಶತ್ರು ಆದರೂ ಕೂಡ ಹೆಗ್ಲು ಮಾತಾಡ್ಕೊಡ್ತಾರೆ ಪ್ಲೀಸ್. ಇದೊಂದು. ಎರಡನೇದಾಗಿ ನನ್ನ ಸ್ವಂತ ಹೇಳಬೇಕು ಅಂದರೆ, ನಾವು ಜಾತಸ್ಯ ಮಾಡೋಣ ತಿರುಗಮ್ಮ ಅಂತ ಎಲ್ಲರಿಗೂ ಗೊತ್ತು. ನಾವು ಸತ್ತ ಮೇಲೆ ಇದನ್ನು ನಾವು ಸುಡ್ತೀವಿ, ಇದೆಲ್ಲ ಮಾಡ್ತೀವಿ. ಅಟ್ಲೀಸ್ಟು ನಮ್ಮ ಕಣ್ಣುಗಳು, ನಮ್ಮ ಹೃದಯ ಅಥವಾ ಏನಂತೆ ಅದನ್ನು ದಾನ ಮಾಡ್ತೀವಿ. ಇನ್ನು 60 ವರ್ಷ ನಮ್ಮ ಜೀವಿತ ಇರ್ಬೋದು. ನಾವೇನು ಸರ್ವ ವಿಶ್ಲೇಷಣೆ ಆಗೋ ಸಾಧ್ಯ ಆಗಿಲ್ಲ. ಆದರೂ ಕೂಡ ನಮ್ಮ ಇದನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಈಗಲೇ ಆರೋಗ್ಯ ಇರಬೇಕಾದ್ರೆ ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ಲೀಸ್ ಎನ್ರೋಲ್ ಮಾಡಿಕೊಡಿ. ನಿಮ್ಮ 6 ದೇಹ ದಾನವನ್ನು ಮಾಡಿ. ಅಮ್ಮ ಮಾಡಿದೆ ಪ್ರಥಮವಾಗಿ. ಅದೇ ರೀತಿ ನಾವು ಇಂಡಿಯಾಗೆ ಬಂದ ತಕ್ಷಣ
ವೆರಿ ಫಸ್ಟ್ ಡೇ ನಾವಿಬ್ಬರು ಕೂಡ ಡೊನೇಟ್ ಮಾಡಿದ್ವಿ. ನಮ್ಮ ಮಿಸ್ಸಸ್ಸು ಕೂಡ 6 ನಾನು ಅದಕ್ಕಿಂತ ಹೆಚ್ಚಾಗಿ ದೇಹ ದಾನನೂ ಕೂಡ ಮಾಡಿದ್ದೆ ಸ್ಕೂಲ್ಗೆ ಒಂದು ಯಾಕೆಂದರೆ ಇವತ್ತಿನ ದಿವಸ 200 ಸ್ಟೂಡೆಂಟ್ಸ್ಗೆ ಒಂದು ಡೆಡ್ ಬಾಡಿ ಸಿಗ್ತಾ ಇಲ್ಲ. ಏಕೆಂದರೆ ಅವರೆಲ್ಲ ಬರೀ ಮಾಡಲ್ಸಲ್ಲಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಡೆಡ್ ಬಾಡಿ ಸಿಕ್ಕರೆ ತುಂಬ ಒಳ್ಳೆಯದು. ಅದಕ್ಕೆ ನನ್ನ ಡೆಡ್ ಬಾಡಿನೂ ಪ್ಲಸ್ ಅಂಗಗಳು ದಾನ ಮಾಡಿ ಇವರು ಅಂಗಗಳು ದಾನ ಮಾಡಿದ್ರು. ನನಗೇನು ಹೇಳೋದಂದರೆ ಒಂದು ಆಮೇಲೆ ನಿಮ್ಮ ಮಕ್ಕಳ ಸರಿ ನಾನು ಜಾಸ್ತಿ ಟೈಮ್ ತೋರಿಸ್ತಾರೆ. ನೀವು ಯಾವುದೇ ಒಂದು ಮಕ್ಕಳ ಹುಟ್ಟುಹಬ್ಬ ಮಾಡ್ತೀರಿ ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತೀರಿ ಅಥವಾ ಇನ್ಯಾವುದೇ ಪ್ರೋಗ್ರಾಮ್ ಮಾಡಿದ್ರು, ಪ್ಲೀಸ್ ನೀವು ಇವ್ರ ಜೊತೆ ಹೋಗಿ ಆರ್ಫನ್ ಚಿಲ್ಡ್ರನ್ ಅಂದರೆ ಅವರು ಇದಕ್ಕೆ ಮಾಡಿ ಅವ್ರು ಏನಂದರೆ ಪಾಪ ತಂದೆ ತಾಯಿಗಳಿರೋದಿಲ್ಲ, ಅವ್ರ ಜೊತೆ ನೀವು ಕೇಕ್ ಕಟ್ ಮಾಡಿ ಎಷ್ಟು ಖುಷಿಯಾಗುತ್ತೆ. ಮತ್ತು ಕರ್ನಾಟಕದ ಪ್ರತಿಯೊಂದು ಕಡೆಯೂ ಕೂಡ ನೀವು ಹೋಗಬೇಕು. ಏಕೆಂದರೆ ಕರ್ನಾಟಕದಲ್ಲಿ ಎಷ್ಟೊಂದು ಡಿಸ್ಟ್ರಿಕ್ಟ್ ಈಗ ನಾವು ಇದಕ್ಕೆ ಹೋದರೆ ಶರಾವತಿ ಅದನ್ನು ನಾವು ನೋಡಿಲ್ಲ. ಮತ್ತು ಮೈಸೂರಲ್ಲಿ ಫೆಸ್ಟಿವಲ್ ಎಲ್ಲ ಇದೆ, ಪಟ್ಟಣದಲ್ಲಿ ದಸರಾ ಫೆಸ್ಟಿವಲು. ನೀವು ನಾರ್ಮಲ್ ಡೇಸಲ್ಲಿ ಹೋಗಿ ಚೆನ್ನಾಗಿ ನೋಡ್ಬೋದು. ಆಮೇಲೆ ಬೆಂಗಳೂರು ಕಾಗ ಹಾಗೆ ಎಲ್ಲದರಲ್ಲಿ ಹಂಪಿ ಉತ್ಸವ ನಡೆಯುತ್ತೆ. ಪ್ರತಿಯೊಂದು ಒಂದೊಂದು ವಿಶೇಷತೆ ಇರುತ್ತೆ. ಅದನ್ನು ನೋಡ್ಕೊಂಡು ಬನ್ನಿ. ಕನ್ನಡ ನಾವು ತಿಳ್ಕೊಂಡು ನಮ್ಮದೇ ಆದ ಪರಿಸರ ಏನು ಅಂತ ತಿಳ್ಕೊಂಡು ಕನ್ನಡವನ್ನು ಬೆಳೆಸಬೇಕು ಅಂದರೆ ನಾವು ಕನ್ನಡ ಆಡಬೇಕು ಮತ್ತು ನಮ್ಮ ಮಕ್ಕಳು ಕೂಡ ಕನ್ನಡ ಕಲಿಸ್ಬೇಕು ಅಂತ ಹೇಳ್ತೀನಿ. ಒಟ್ಟಲ್ಲಿ ನೀವು ಒಂದು ನಿಮ್ಮ ಹುಟ್ಟಿದಬ್ಬ ಅಥವಾ ನಿಮ್ಮ ಇದರಲ್ಲಿ ಒಂದು ಮರನ ಹಾಕಿ, ಅದು ನಿಮ್ಮ ಜಮೀನೇ ಅಥವಾ ನಿಮ್ಮನೆಲ್ಲ ಬೇಡ, ಬೇರೆ ಕಾಡು ಹೋಗಿ ನಾವು ಅದೇ ಥರ ಅಲ್ಲಿ ಮೊಂಬಾಸ ಸಿಮೆಂಟಲ್ಲಿ ಕ್ರಿಯೇಟ್ ಮಾಡಿದ್ವಿ. ನಾವು ಅಲ್ಲಿ ಏನು ಮಾಡ್ತೀವಿ ಅಂದರೆ ಯಾರೇ ಬಂದರೂ ಕೂಡ 1,000 ಒಟ್ಟಿಗೆ ನಾವು ಅದಕ್ಕೆಲ್ಲ ಆರ್ಗನೈಸ್ ಮಾಡಿಕೊಡ್ತೀವಿ. ನೀರು ಮತ್ತು ಇದನ್ನೆಲ್ಲ ಮಾಡಿ ಅವ್ರು ತಂದು ಹಾಕೋ ಫೋಟೋ. ಬಟ್ ನಮಗೆ ಬೆನಿಫಿಟ್ ಅಲ್ಲ ಆ ಜಮೀನಿಗೆ. ಅದೇ ಒಂದು ಮರ ಇದೆಯಲ್ಲ, ಒಂದು ಮರ $1,350 ಮಿಲಿಯನ್ ಆಕ್ಸಿಜನ್ ಕೊಡುತ್ತೆ. 10 ಜನಕ್ಕೆ ಆಕ್ಸಿಜನ್ ಕೊಡೋ ಸೂಪರ್. ಸೊ ನಾನೇನಂದರೆ ಸ್ವಂತನೇ ನಾನು ಅಂಥ ವಾಗ್ಮೆಯಿಂದ ಮಾತಾಡೋಕ್ಕೆ ಅಷ್ಟಿಲ್ಲ. ಆದರೆ ನಂದೇನು ತಿಳ್ಕೊಳ್ಳೋದು ಹೇಳ್ತೇನೆ, ನಾವು ಕರ್ನಾಟಕದಲ್ಲಿ ಕೂಡ ಬಂದಿದ್ದೀವಿ. ನಮ್ಮ ಸ್ವಂತ ಊರಲ್ಲಿ ಹೇಳ್ತಾರಲ್ಲ ಮರಳಿ ಮಣ್ಣಿಗೆ ಅಂತ. ನಾನು 46 ವರ್ಷ ಆದಮೇಲೆ ಅದೇ ಹಳೆ ಮನೆ ಕಳಿಸಿ ಈಗ ಹೊಸ ಮನೆ ಕಳಿಸ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಮಗನೂ ಕೂಡ. ಆಮೇಲೆ ಇನ್ನೊಂದು, ಮಕ್ಕಳಿಗೆ ನೀವು ಆಸ್ತಿ ಯಾವತ್ತೂ ಮಾಡಿ, ಮಕ್ಕಳನ್ನೇ ಆಸ್ತಿ. ಬೇಕೆಂದರೆ ನೀವು ಆಸ್ತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಿಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಿ. ಉದಾಹರಣೆ ಹೇಳ್ತೀನಿ, ನನ್ನ ಮಗ ಮೊದಲನೇ ಮಗ, ಅವನು ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಫೈನಾನ್ಸ್ ಅಂತ ವಿಧಿ ಮಾಡ್ತಾ ಇದ್ದಾನೆ. ನಿಮಗೆ ಯಾವುದೇ ರೀತಿಯ ಹೊಸ ಉದ್ಯೋಗ ಮಾಡಬೇಕು ಅಂದರೆ ಅವನ ಫೈನಾನ್ಸ್, ಇನ್ಕಮ್ ಟ್ಯಾಕ್ಸ್ ಮತ್ತು GST ಮತ್ತು MN ಬಗ್ಗೆ ಅವನು ತಿಳ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಸಹಾಯ ಮಾಡ್ತೀನಿ. ನೀವು ಯಾವುದೇ ಹೊಸ ಕಂಪನಿ ನಿಮ್ಮ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಯಾರೇ ಬೇಕು ಅಂದರೆ ವಿಶೇಷವಾಗಿ ಇದನ್ನು ತಗೋಬೋದು. ಯಾವುದಾದ್ರು ಇಂಪಾರ್ಟೆನ್ಸು ಯಾವ್ದು ಬಗ್ಗೆ ಮಾಡೋದು. ಅದೇ ರೀತಿ ಹೊರದೇಶದಲ್ಲಿ ಈಗ ನೀವು ಅಮೇರಿಕ ಅವ್ರಿಗೆ ಕಳಿಸ್ಬೇಕು, ಓದಿಸ್ಬೇಕು ಅಂದರೆ ನಮ್ಮ ಮಗ ಅಲ್ಲಿದ್ದಾನೆ. ಅವನು M.Tech ಅಲ್ಲೇ ಮಾಡಿ ಅವನು ಸೀನಿಯರ್ ಡಿಸೈನ್ ಇಂಜಿನಿಯರ್ ಆಗಿದ್ದಾನೆ. ಯಾವುದೇ ರೀತಿಯ ಯಾವ ಯೂನಿವರ್ಸಿಟಿ ಏನು ರೇಟಿಂಗ್ ಇದೆ, ಯಾವುದಿದೆ, ಯಾವುದು ಬೆನಿಫಿಟ್ಟು, ಅದರಲ್ಲಿ ಸುಮಾರು ಜನ ಎಲ್ಲ ನನಗೆ ಫೋನ್ ಮಾಡಿದ್ರೆ ನಮ್ಮ ಕತೆ ಅವ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವ ಯೂನಿವರ್ಸಿಟಿ ಸರ್ವೆ ಮಾಡಿ ಎಲ್ಲ ಡೀಟೇಲ್ ಕೊಡ್ತಾನೆ. ಅದು ಕೂಡ ಹೆಲ್ಪ್ ಮಾಡ್ಬೋದು. ನೀವು ಬೇಕು ಬೇಯಿಸ್ಬೋದು, ಅದೇನು ತೊಂದರೆ ಇಲ್ಲ. ಇನ್ನೇನಂದರೆ ನೀವು ಮರಗಿಡಗಳನ್ನ ಸ್ವಲ್ಪ ನೀಡಿದ್ದಾಗಿ ಮತ್ತು ದೇವ್ರ ಬಗ್ಗೆಯೂ ಸ್ವಲ್ಪ ಚೆನ್ನಾಗಿ ತಿಳ್ಕೋಬೇಕು. ಅಂದರೆ ನಾವು ಮಕ್ಕಳನ್ನು ದೇವಸ್ಥಾನ ಕರ್ಕೊಂಡು ಅವ್ರ ಜೊತೆ ಅವರು ಹಾಗೆಲ್ಲವೂ ಸಂಸ್ಕೃತಿ. ಓಕೆ, ಆಮೇಲೆ ಅಲ್ಲಿ ಕನ್ನಡ ಹಬ್ಬನ ಹೇಗೆ ಆಚರಿಸ್ತಾ ಓಕೆ. ನಾವು ಪ್ರತಿಯೊಂದು ಹಬ್ಬನೂ ಅಲ್ಲಿ ಮಾಡ್ತಿದ್ವಿ. ಕನ್ನಡ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ವಿ. ಅಲ್ಲೂ ಕೂಡ ಅಂದರೆ ಸುಮಾರು ನಾವು 150 ಜನ ಕನ್ನಡ ಅಂದರೆ ಬೆಂಗಳೂರವರು ಅವರು ಸೇರಿಕೊಂಡ್ರು. ಅಲ್ಲಿ ನಾವು ಒರಿಜಿನಲ್ ಕನ್ನಡ ಮಾತಾಡೋದು 100 ಜನ. ಆದರೆ ಬೇರೆ ಕಡೆಯಿಂದ ಬಂದು ಕನ್ನಡ ಬೆಂಗಳೂರು ಸೆಟ್ಲ್ ಆಗಿರೋ ಎಲ್ಲ ಆಗಿದ್ರು. ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ವಿ. ಮತ್ತು ಅಲ್ಲಿ ಒಳ್ಳೊಳ್ಳೆ ಇವ್ರನ್ನೂ ಕೂಡ ಕರೆಸ್ತಾ ಇದ್ವಿ. ನಾವು ಕೂಡ ಅಲ್ಲಿ ನಮ್ಮ ಕಂಪ್ನಿ ಮೂಲಕ ಒಂದು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಇಂಡಿಯನ್ ಹೈ ಕಮಿಷನ್ ಜೊತೆ ನಾವು ಸೇರಿಕೊಂಡು ಯೋಗ ಕೂಡ ಮಾಡ್ತಾಯಿದ್ವಿ. ಪ್ರತಿಯೊಂದಕ್ಕೆ ಕೃಷ್ಣಮೂರ್ತಿ ಅನ್ನೋರು ಕೇಳಿರ್ಬೋದು. ಅವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ
ರಾಜ್ಯೋತ್ಸವ ಗುರುವಾರ ಮಾಡಿದ್ದಾರೆ. ನಾನು ಏನು ಹೇಳೋದು ಅಂದರೆ ಎಲ್ಲರೂ ಕೂಡ ಕನ್ನಡನ ಪ್ರೋತ್ಸಾಹ ಮಾಡಬೇಕು, ಕನ್ನಡದಲ್ಲೇ ಮಾತಾಡಬೇಕು. ಇವನ್ ನಾನು ಬೆಂಗಳೂರು ನೋಡಿದೆ, ಕನ್ನಡದವರಾದರೂ ಕೂಡ ಕನ್ನಡದಲ್ಲಿ ಮಾತಾಡಬೇಕು. ಒಂದು ಸ್ಪೆಷಲ್ ಇದು. ಅದೇ ನಾವು ಹೊರಗಡೆ ಅಮೇರಿಕಾದಲ್ಲಿ ಕನ್ನಡಿಗರು ತುಂಬ ಇರ್ತಾರೆ, ಪಟ್ಟಣ ಕೇಳಿಕೊಂಡು ಅಲ್ಲೂ ಕೂಡ ನಾವು ಒಂದು 5 ನಿಮಿಷ ಕನ್ನಡ ಮಾತಾಡೋದು ಇಂಗ್ಲೀಷ್ ಮಾಡೋ ಒಂದು ಪ್ರೆಸ್ಟೀಜು ಗೌರವ ಅಂತಾರೆ. ಅದು ತಪ್ಪು. ಕನ್ನಡದಲ್ಲಿ ಮಾತಾಡೋದು ಖುಷಿ ಆಗುತ್ತೆ. ನಮ್ಮ ಕನ್ನಡದಲ್ಲಿ ಏನಂದರೆ ಡೈರೆಕ್ಟ್ ಹಾಡುತ್ತೆ. ನಾವು ಇಂಗ್ಲೀಷಲ್ಲಿ ಹಿಂಗೆ ಮಾಡ್ತಾರೆ, ಫಸ್ಟು ಇದಕ್ಕೆ ಹೋಗಿ ಆಮೇಲೆ ಹಾಕಿರ್ತಾರೆ, ಕನ್ವರ್ಟ್ ಆಗೋದು ಆಗ ಡೈಲ್ಯೂಟ್ ಆಗುತ್ತೆ. ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳ್ತೀನಿ. ಸೊ ಅಲ್ಲ ಮಕ್ಕಳಿಗೆಲ್ಲ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ರ? ಮಕ್ಕಳಿಗೆಲ್ಲ ಕಾಂಪಿಟೇಷನ್ ಮಾಡ್ತಾ ಇದೆಯಲ್ಲ, ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತೆ ಪ್ರತಿಯೊಂದು ಇದನ್ನು ಕೂಡ ಆಡಿಸ್ತಾ ಇದ್ವಿ. ಪತಂಗ ಮಕ್ಕಳಿಗೆಲ್ಲ ಪತಂಗ ಅದು ಕಾಂಪಿಟೇಷನ್ ಎಲ್ಲ ಮಾಡ್ತಾ ಇದ್ವಿ. ಅವ್ರಿಗೆಲ್ಲ ಪ್ರೈಸ್ ಕೊಡ್ತಾ ಇದ್ವಿ. ಅದೇ ರೀತಿ ಎಲ್ಲ ಪೂಜೆಗಳನ್ನ ಕೂಡ ಮಾಡ್ತಾ ಇದ್ರು. ಇವರು ಕೂಡ ಪೂಜೆ. ನಾವು ಅಲ್ಲೇ ಆಫ್ರಿಕಾದಲ್ಲಿ ಇಟ್ಕೊಂಡು ರುದ್ರ ಕಲ್ತ್ಕೊಂಡಿದ್ವಿ. ಅಲ್ಲಿ ಒಬ್ಬರು ನಮ್ಮ ಡಾಕ್ಟರ್ ಗೋಖಲೆ ಅವ್ರ ತಂದೆ ಬಂದಿದ್ರು. ಪಾಪ ಅವ್ರು 3 ತಿಂಗಳಲ್ಲಿದ್ದರು. ಏನು ಬೇಜಾರಾಗುತ್ತೆ ಆಗಲಿ. ನಾವು 2 ಗಂಟೆ 3 ಗಂಟೆ ಹೋಗಿ ರುದ್ರ ಅನ್ಸ್ಬೇಕು. ಸೊ ನಾವು ಏನು ಹೇಳಿದಂದರೆ ನಾವು ಓಪನ್ ಆಗಿತ್ತು ಅಂದರೆ ಎಳ್ಳನೋದು ಮಾಡಬೇಕು. ಸೊ ಮನುಷ್ಯನಿಗೆ ಬೇಕಾಗಿರೋದು ನಗುಮುಖ. ನಗುಮುಖನೇ ಆಸ್ತಿ. ಮತ್ತು ನಾವು ಆಸ್ತಿನ ಯಾಕೆ ಕಾಪಾಡ್ಕೋಬೇಕು ಅಂದರೆ ನಮಗೆ ಯಾವುದು ವಸ್ತು ಬೇಕಾಗಿಲ್ಲೋ ಅದನ್ನು ಖರ್ಚು ಮಾಡಬೇಕು. ಯಾವುದು ವಸ್ತು ಬೇಕೋ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಮಾಡಿಕೊಂಡ್ರೆ ನಾವು ಹೆಚ್ಚಾಗಿರ್ತೀವಿ. ನಾವು ಯಾಕೆ ಇದಾಗಿರ್ತೀವಿ ಅಂದರೆ ಒಂದು ಕಂಪ್ಯಾರಿಸನ್ ಮಾಡ್ತೀವಿ, ಎರಡನೇದು ಅನಾವಶ್ಯಕವಾಗಿ ಖರ್ಚು ಮಾಡ್ತೀವಿ. ಇದರಿಂದ ನಾವು ಪೂರ್ ಆಗ್ತೀವಿ ಮತ್ತು ಮಾನಸಿಕವಾಗಿ ನಾವೇ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಯಾವುದನ್ನು ಪಾಸಿಟಿವ್ ಯೋಚನೆ ಮಾಡಿಕೊಂಡು ಮಾಡೋದು ಎಲ್ಲದೂ ಪಾಸಿಟಿವ್ ಆಗುತ್ತೆ ನಾನು. ಸೊ ಸಾರಿ, ನನಗೆ ಕನ್ನಡ ಇದನ್ನು ಜಾಸ್ತಿ ಅಲ್ಲೋದ್ರು ನೀವು ಮೂಲ ತತ್ವ ಬಿಡದೇನೆ ಎಲ್ಲಾನು ಆಚರಿಸಿದ್ದೀರಲ್ಲ, ಅದು ಒಂದು ಇದು ಕಾರ್ಯಕ್ರಮ ಆಯ್ತು ಸರ್. ನನಗೂ ಭಾಳ ಖುಷಿ ಆಯ್ತು. ಇವತ್ತಿನ ಮಾಸದ ವಿಷಯ ಕನ್ನಡ ಮತ್ತು ಮಕ್ಕಳು, ಈ ಕುರಿತಾಗಿ ಸರ್ ಅದ್ಭುತವಾಗಿ ಮಾತಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು